ಅಗ್ನಿ ಅವಘಡ ಸಂಭವಿಸಿ ವೃದ್ಧ ಸಜೀವ ದಹನ ಆಗಿರುವ ಘಟನೆ ಮೈಸೂರಿನ ಮಂಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ. ಸಿದ್ದನಾಯ್ಕ ಮೃತ ದುರ್ದೈವಿಯಾಗಿದ್ದು, ಪತ್ನಿ ಲಕ್ಷ್ಮಿಯೊಂದಿಗೆ ಮನೆಯಲ್ಲಿ ವಾಸವಾಗಿದ್ದ. ಇನ್ನು ಬೆಳಗ್ಗೆ ಪತ್ನಿ ಲಕ್ಷ್ಮಿ ಮೊಮ್ಮಗಳ ಜೊತೆ ಹೊರಹೋದ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಮನೆಯಲ್ಲಿ ಒಬ್ಬರೇ ಇದ್ದ ಸಿದ್ದನಾಯ್ಕ ಮನೆಯಲ್ಲಿ ಹಳೆ ಪದಾರ್ಥಗಳನ್ನು ಸಂಗ್ರಹಿಸಿ ಇಟ್ಟಿದ್ರು ದಂಪತಿಗಳು. ಬೀಡಿ ಸೇದಿ ಎಸೆದ ಪರಿಣಾಮವಾಗಿ ಬೆಂಕಿ ಕಾಣಿಸಿಕೊಂಡಿದೆ ಎನ್ನುವ ಮಾಹಿತಿ ಇದೀಗ ಹೊರಬಂದಿದೆ. ಬೆಂಕಿ ಕಾಣಿಸಿಕೊಂಡು ಮನೆ ತುಂಬಾ ವ್ಯಾಪಿಸಿದೆ. ಅದರಿಂದ ಮನೆಯಿಂದ ಹೊರಬರಲು ಸಾಧ್ಯವಾಗದೆ ಸಿದ್ದನಾಯ್ಕ ಸಜೀವ ದಹನ ಆಗಿದ್ದಾರೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡಿದ್ದಾರೆ. ಜೊತೆಗೆ ಸ್ಥಳಕ್ಕೆ ಮಂಡಿ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೆಳಗ್ಗೆ ನನ್ನ ಮೊಮ್ಮಗಳು ನಾನು ನಮ್ಮ ಮನೆಯವ್ರು 3 ಜನ. ಅವಳು ಕಾಲೇಜ್ಗೆ ಹೋಗ್ತಿದ್ಳು. ಅವಳು ನೀರು ಹಾಕೊಳಕ್ಕಾಗಿಲ್ಲ. ಅವಳು ಸ್ನಾನ ಮಾಡ್ತಾ ಇದ್ಲು. ಇವರು ನನಗೆ ನಾಷ್ಟ ಕೊಟ್ಬಿಟ್ಟು ನನಗೆ ಸುಸ್ತಾಯ್ತದ, ನಂಗೆ ನಾಷ್ಟ ಕೊಡು ಅಂತ ಕೇಳಿದ್ರು. ಆಯಿತು, ನಾಷ್ಟ ಆಗೊಟ್ಮೇಲೆ ನನಗೂ 9:20 ಆಯ್ತದ. ನಾನು ಕೆಲ್ಸಕ್ಕೆ ಹೋಗ್ಬೇಕು, ಮನೆ ಕೆಲಸ ಮಾಡೋಳು. ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತಂದು. ಆಯಿತು, ನೀನು ಹೋಗು, ಈ ಸತಿ ನಾನು ಬರೋಣಗಂಟ ನಾನು ತಿಂತಾ ಇರ್ತೀನಿ ಅಂತ ಹೇಳಿದ್ದೆ ಅಷ್ಟೇ. ಅವರು ನಾನು ಮಾತಾಡ್ದು ಆಯಿತು ನಾನು ಹೋಯ್ತೀನಿ ಅಂದ್ಬಿಟ್ಟು ನಾನು ಹೋದೆ. ಬರೋಣಗಂಟ ನಿಮ್ಮ ಮನೆಗೆ ಬೆಂಕಿ ಬಿದ್ದದ ಅಂತ ಹೇಳಿದ್ರು ಅಷ್ಟೇ. ಇನ್ನೇನು ಗೊತ್ತಿಲ್ಲ ನನಗೆ. ಅಷ್ಟೇ ಆಗಿದ್ದು. ಅವರು ಅಲ್ಲಿ ಅತ್ತೆ ಗುಜರಿ ವ್ಯಾಪಾರ ಮಾಡ್ಕೊಂಡು ಮನೇಲಿ ನನಗೆ ಅಷ್ಟಿಷ್ಟು ಕೊಟ್ಬಿಟ್ಟು ತಾವು ವ್ಯಾಪಾರ ಮಾಡ್ಕೊತಿದ್ರು ಅಷ್ಟೇ. ಇನ್ನೇನು ಹೆಂಗ್ ಬಿತ್ತು ಅಂತ ನನಗೆ ಗೊತ್ತಿಲ್ಲಪ್ಪ. ನಾನು ಇರಲಿಲ್ಲ. ನಾಷ್ಟ ಕೊಟ್ಟಾಗ ಚೆನ್ನಾಗೇ ಕೂತ್ಕೊಂಡು ತಿಂತಿದ್ರು. ಅವಳು ಸ್ನಾನ ಮಾಡ್ಕೊಂಡು ಹೋಗಿ ಒಳಗಡೆ ಬಟ್ಟೆ ಹಾಕತ್ತಾ ಇದ್ದಾಳು. ಬಟ್ಟೆ ಹಾಕೋಣ ಅಮ್ಮ ಬಂದು ನೋಡವಳು ಅಷ್ಟೇ. ಕೈ ಹಿಡ್ಕೊಂಡು ಬಾಡೇಳು ಅಷ್ಟೇ. ಅವಳಿಗೆ ಬೆಂಕಿ ಯಾವ ಬಡಿಕತ್ಲ ಆ ಹುಡುಗಿ ಎದ್ರಕೊಂಡು ಈಚೆಗೆ ಬಂದವಳು ಅಷ್ಟೇ. ಇನ್ನೇನು ಮನೆ ಒಳಗೆ TV ನೋಡ್ತಾ ಇದ್ರು ಅವರು ಅಷ್ಟೇ. ನಾವು ತುಂಬ ಬಡವರು. ಗುಜರಿ ಐಟಮ್ ಈಚೆ ಕಡೆ ಎಲ್ಲನೂ ಎತ್ತಿ ಗಾಡಿ ಮೇಲೆ ಇಟ್ಟಿದ್ರು. ನಾನು ಗುಜರಿಗೆ ಹೋಗ್ಬೇಕು, ನಾಷ್ಟ ಕೊಡು, ನಾಷ್ಟ ತಿನ್ಕೊಂಡು ನಾನು ಗುಜರಿಗೆ ತಗೊಂಡೋಗ್ತೀನಿ ಅಂತ ಹೇಳಿದ್ರು. ಇಲ್ಲ, ಒಳಗಡೆ ಏನು ಇರಲಿಲ್ಲ. ಒಳಗಡೆ ಅವ್ರ ಕಾಲು ತಗು ಏನೋ ಸ್ವಲ್ಪ ಮಡಿಕೊಂಡಿದ್ರು. ಅದೊಂದು ಟ್ರೈ ಮಡಿಕೊಂಡಿದ್ರು ಅಷ್ಟೇ. ಇನ್ನೇನು ಮಡಿಕೊಂಡಿರಲಿಲ್ಲ. 60 ವರ್ಷ ಆಗೋಗದೆ. 60 ವರ್ಷ. ಈಗ ಮನೆ ಎಲ್ಲ ಸುಟ್ಟೋಗಿದೆ. ಈಗ ಸ್ವಂತ ಮನೆನ ಬಾಡಿಗೆ ಮನೆ ಕಣಪ್ಪ. 5,000 ರೂಪಾಯಿ ಬಾಡಿಗೆ. ಅವರು ಇಲ್ಲಿ ಗೇಕ ಬಂದ ಬಾಡಿಗೆ ಕಟ್ಕೊಂಡು ನಾವು ಗಂಡ ಹೆಂಡ್ತಿರಿಬ್ರು ಹೆಂಗೆ ಮಾಡ್ಕೊಂಡು ಹೋಯ್ತಾ ಇದ್ದೋ ಅಷ್ಟೇ. ಇನ್ನೇನು ಇಲ್ಲ ಸುಮ್ಮಿ. ನಾನು ಒಬ್ಬಳೇ ಇರೋದು. ನನ್ನ ಮಕ್ಕಳು ಅವ್ರವ್ರ ಗಂಡನ ಮನೆಗೆ ಅವಳು ಕೊಟ್ಟಿನಿ. ನನ್ನ ಮಗ ಅವನು ಜೀವನ ಮಾಡ್ಕೊಂಡು ನಸೀಬದಲ್ಲಿ ಹೋಟ್ಲ್ ಕೆಲಸ ಮಾಡ್ಕೊಂಡು ಸ್ವಾಮಿ. ಅವನು ಏನೂ ಇಲ್ಲ. ಅವನು ಬಂದು ಈಗ ನೋಡ್ಕೊಂಡು ಅಪ್ಪನ ನೋಡ್ಕೊಂಡು ಕಾಸು ಕೊಟ್ಬಿಟ್ಟು ನೋಡ್ಕೊಂಡು ಹೋದ ಸ್ವಾಮಿ ಅಷ್ಟು. ಇನ್ನೇನು ಇಲ್ಲ. ತೊಂದರೆ ಜಗಳನೂ ಇಲ್ಲ, ಕಲೆನೂ ಇಲ್ಲ, ಏನೂ ಇಲ್ಲ ಸ್ವಾಮಿ.